ಖ್ಯಾತ ನಟ ಯಶ್ ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ತನ್ನದೇ ಆದ ಅಲೆಗಳನ್ನ ಎಬ್ಬಿಸಿ ಬಾಲಿವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟನಾಗುವ ಮೂಲಕ ಹಲವಾರು ಖ್ಯಾತ ನಟರ ದಾಖಲೆಗಳನ್ನ ಮುರಿದಿದ್ದಾರೆ. ಇತ್ತೀಚಿನ ವರದಿಗಳ ಪ್ರಕಾರ ಬಹು ನಿರೀಕ್ಷಿತ ಚಲನಚಿತ್ರ ರಾಮಾಯಣದಲ್ಲಿ ಅವರ ಪಾತ್ರಕ್ಕಾಗಿ ಯಶ್ 200 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡಿತಾ ಇದ್ದಾರೆ. ಬಾಲಿವುಡ್ನ ದೀರ್ಘಾವಧಿಯ ಸೂಪರ್ ಸ್ಟಾರ್ಗಳಾದ ಖಾನ್ಗಳು ಮತ್ತು ಕಪೂರ್ಗಳ ಗಳಿಕೆಯನ್ನ ಸಹ ಮೀರಿಬಿಟ್ಟಿದ್ದಾರೆ. ಶಾರುಖ್ ಖಾನ್ ಪಠಾನ್ ಚಿತ್ರದಲ್ಲಿನ ಪಾತ್ರಕ್ಕಾಗಿ 120 ಕೋಟಿ ರೂಪಾಯಿ ಪಡೆದಿದ್ರು. ಹಾಗೆ ಸಲ್ಮಾನ್ ಖಾನ್ ಮತ್ತು ಅಕ್ಷಯ್ ಕುಮಾರ್ ಅವರ ಸಂಭಾವನೆ ಕೂಡ 100 ರಿಂದ 150 ಕೋಟಿ ರೂಪಾಯಿ ಇತ್ತು ಎಂದು ವರದಿಗಳು ತಿಳಿಸಿದ್ವು. ಆದರೆ ಈಗ ನಟ ಯಶ್ ಸಂಭಾವನೆ ಇವೆಲ್ಲವನ್ನೂ ಕೂಡ ಮೀರಿಸಿದೆ. ದೇಶವೇ ಯಶ್ ಸಿನಿಮಾದ ಅಪ್ಡೇಟ್ಗಳಿಗಾಗಿ ಈಗ ವೇಟ್ ಮಾಡ್ತಾ ಇದೆ. ಈ ಮಧ್ಯೆ ಯಶ್ ಅವರು ಭಾರತದ 100 ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಮುಂಚಿತವಾದಂತಹ ಒಂದು ಸ್ಥಾನವನ್ನ ಕೂಡ ಪಡೆದುಕೊಂಡಿದ್ದಾರೆ. I am the CEO of Delva Steel, Texas. Same. I am also CEO. Oh, wonderful. Which one? India. ಸೆಲೆಬ್ರಿಟಿಗಳ ಪ್ರೊಫೈಲ್ಗೆ ಎಷ್ಟು ಜನ ಭೇಟಿಯನ್ನ ಕೊಟ್ಟಿದ್ದಾರೆ ಎಂಬುದರ ಆಧಾರದ ಮೇಲೆ IMDb ಎಂಬಂತಹ ಒಂದು ಪಟ್ಟಿಯನ್ನ ಕೂಡ ಈಗಾಗಲೇ ರೆಡಿ ಮಾಡಲಾಗಿದೆ. ಇದರಲ್ಲಿ ಯಶ್ ಅವರಿಗೆ 89ನೇ ಸ್ಥಾನ ಕೂಡ ಸಿಕ್ಕಿರುವಂತದ್ದು. ಹಾಗೆ ಬಹುಭಾಷಾ ನಟಿ ದೀಪಿಕಾ ಪಡುಕೋಣೆ ಅವರ ಪ್ರೊಫೈಲ್ಗೆ ಅತಿ ಹೆಚ್ಚು ಜನ ಭೇಟಿಯನ್ನ ನೀಡಿದ್ದಾರೆ. ಹೀಗಾಗಿ ಅವರಿಗೆ ಪಟ್ಟಿಯಲ್ಲಿ ಮೊದಲ ಸ್ಥಾನ ಕೂಡ ಸಿಕ್ಕಿರುವಂತದ್ದು. ಹಾಗೆ ಅತಿ ಹೆಚ್ಚು ಸಂಭಾವನೆಯನ್ನ ಪಡೆಯುವಂತ ಒಂದು ನಟನಾಗಿ ಯಶ್ ಕೂಡ ಈಗ ಕಾಣಿಸಿಕೊಂಡಿರುವಂತದ್ದು. ಈಗ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಜೊತೆಗೆ ಬಾಲಿವುಡ್ ಸ್ಟಾರ್ಸ್ಗಳನ್ನ ಕೂಡ ಹಿಂದಿಕ್ಕಿ ಯಶ್ ಒಳ್ಳೆಯ ಸಂಭಾವನೆಯನ್ನ ಪಡಿತಾ ಇರುವಂತದ್ದು ನಿಜಕ್ಕೂ ಕನ್ನಡಿಗರಿಗೆ ಖುಷಿ ತಂದಿರುವಂತದ್ದು. ಹಾಗೆ ಯಶ್ ಫ್ಯಾನ್ಸ್ ಯಾರಿದ್ದಾರೆ ಅವರ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ತುದಿಗಾಲಲ್ಲಿ ಕೂಡ ನಿಂತಿರುವಂತದ್ದು. ನಿಮಗೆ ಯಶ್ ಅಂದ್ರೆ ಎಷ್ಟಿಷ್ಟ, ಹಾಗೆ ಯಶ್ ಅವರ ಸಿನಿಮಾ ಯಾವುದು ನಿಮಗೆ ತುಂಬಾನೇ ಇಷ್ಟ ಆಗಿದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು.